ಮಧ್ಯಂತರ ವರದಿ ಸಲ್ಲಿಸಿದ್ರ ಮೊನ್ನೆ ಸಿಎಂ ಅವರು ಸಭೆ ಕರೆದು ತಮ್ಮನ್ನ ಮಧ್ಯಂತರ ವರದಿ ಸಲ್ಲಿಸಿ ಅಂತ ಸೂಚಿಸಿದ್ರು. ತರಾತುರಿ ವರದಿನ ಅದು ನಿಜವಾಗ್ಲೂ ಎಂಪರಿಕಲ್ ಡಾಟಾನ ಕಲೆಕ್ಟ್ ಮಾಡಬೇಕು ಮಾಹಿತಿ ಕೊಟ್ಟಿದ್ದಾರೆ ಸರ್. 2 ತಿಂಗಳಿಗಿಂತ ಹೆಚ್ಚು ನಾನು ನನ್ನ ತಂಡ ಆಳವಾದಂಥ ಅಧ್ಯಯನ ಮಾಡಿ 103-4 ಪುಟಗಳ ಈ ವರದಿಯನ್ನು ಕೊಟ್ಟಿದ್ದೀನಿ. ಇಲ್ಲಿ ತರಾತುರಿ ಅನ್ನೋ ಪ್ರಶ್ನೆನೂ ಇಲ್ಲ. ಸರ್ಕಾರದವ್ರ ಮಧ್ಯಂತರ ವರದಿ ಕೊಡಿ ಅಂತಾನೂ ನಮಗೆ ಕೇಳಲಿಲ್ಲ. ನಾವೇ ಸ್ವಇಚ್ಛೆಯಿಂದ ಕೊಟ್ಟಿದ್ದೀವಿ. ಯಾಕಂದ್ರೆ ಮೊನ್ನೆ ಒಂದ್ಸಲ ನೀವು ಸಭೆ ಕರೆದಿದ್ರು, ಆದ್ರೆ ಹಿಂದಿನ ದಿನ KH ಮುನಿಯಪ್ಪನವರು ಮತ್ತು ತಾವು ತಡರಾತ್ರಿ ಸಿಎಂ ಅವರು ಭೇಟಿ ಮಾಡಿದ್ರಿ. ಆಗಲೂ ಇವೊಂದಿಷ್ಟು ಚರ್ಚೆಯಾಗಿದೆ. ನಿಮ್ಗೆ ಎಂಪರಿಕಲ್ ಡಾಟಾನ ಕಲೆಕ್ಟ್ ಮಾಡೋದು ವಾಟ್ಸ್ಆಪ್ ಮೆಥಡ್ ಆಗುತ್ತೆ. ಎಲ್ಲಿಂದ ಕಲೆಕ್ಟ್ ಮಾಡಿದೆ ಎಂಪರಿಕಲ್ ಡಾಟಾ? ನಾನು ಈ ಹಂತದಲ್ಲಿ ಅದನ್ನೆಲ್ಲ ನಿಮ್ಗೆ ಹೇಳೋಕ್ಕಾಗಲ್ಲ. ಒಂದು ವರದಿ ಕೊಟ್ಟಿದ್ದೀನಿ. ಸರ್ಕಾರ ಇದರ ಮೇಲೆ ಏನು ತೀರ್ಮಾನ ತಗೊಳುತ್ತೆ ಇವತ್ತು ನೋಡೋಣ. ಸರ್ಕಾರ ತೀರ್ಮಾನದ ಮೇಲೆ ನಾವು ಮುಂದಿನ ಕ್ರಮ ಒಂದು ಆಯೋಗ ರಚನೆ ಮಾಡುವ ನಿರ್ದಿಷ್ಟ ಅವಧಿಯನ್ನು ಕೊಟ್ಟಿರ್ತಾರೆ. ಅವಧಿ ಒಳಗೆ ನೀವು ರಿಪೋರ್ಟ್ ಅನ್ನು ಕೊಡಬೇಕು. ಈ ರೀತಿಯಾದ ಮಧ್ಯಂತರ ವರದಿ ಕೊಡೋದು ವಿಳಂಬ ಧೋರಣೆಯ ಮುಂದುವರೆದ ಭಾಗ ಅಂತ ಅನ್ಸಲ್ಲ ಸರ್? ನನಗನ್ಸಿಲ್ಲ. ಇದೇ ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ. ಈಗ ನಿರಂತರವಾಗಿ ವಿಳಂಬ ಆಗ್ತಾ ಹೋಗುತ್ತಲ್ಲ ಸರ್? ಅವರಿಗೆ ಶಾಶ್ವತವಾದ ಪರಿಹಾರ ಕೊಡಬೇಕು ಅನ್ನೋದೇ ನನ್ನ ಆಸೆ. ಅಂತಿಮ ವರದಿ ಯಾವಾಗ ಬರ್ಬೋದು ಸರ್? ಇವತ್ತು ಸರ್ಕಾರ ಏನು ತೀರ್ಮಾನ ಮಾಡುತ್ತೆ ಅದರ ಮೇಲೆ. ನಾನು ಮಧ್ಯಂತರ ವರದಿ ಕೊಟ್ಟಿದ್ದೀನಿ. ಸರ್ಕಾರ ನನಗಿನ್ನೂ ಏನು ಅದರ ಬಗ್ಗೆ ಉತ್ತರ ಕೊಟ್ಟಿಲ್ಲ. ಆ ಉತ್ತರ ನೋಡ್ಕೊಂಡು ನಾನು ತೀರ್ಮಾನ. ಅಪಾಯಿಂಟ್ಮೆಂಟ್ ಮಾಡೋ ಸಂಬಂಧಪಟ್ಟಾಗ ಏನಾದರೂ ಸಲಹೆ ಕೊಟ್ಟಿದ್ದಾರೆ ಸರ್? ಇಲ್ಲ. ಏನು ಕೊಟ್ಟಿಲ್ಲ. ಯಾಕಂದ್ರೆ ಸರ್ಕಾರ ಮಧ್ಯಂತರ ವರದಿ ತೆಗೆದುಕೊಂಡು ಜಾರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನೀವು ಆ ಪ್ರಶ್ನೆಯನ್ನು ಅವ್ರು ಕೇಳಿ, ನಾನು ಕೇಳಬೇಕು. ನಾನು ಮಧ್ಯಂತರ ವರದಿ ಕೊಡಬೇಕು, ಕೊಟ್ಟಿದ್ದೀನಿ. ಹೇಳಕ್ಕಾಗಲ್ಲ. ಸರ್ಕಾರಕ್ಕೆ ಕೊಟ್ಟಿದ್ದೀನಿ. ಸರ್ಕಾರನ ನೀವು ಕೇಳ್ಕೊಳ್ಳಿ. ಈಗ ಮಧ್ಯಂತರ ವರದಿ ಈಸ್ ನೋ ಮೋರ್ ಮೈ ಪ್ರಾಪರ್ಟಿ. ಇಟ್ ಇಸ್ ದಿ ಪ್ರಾಪರ್ಟಿ ಆಫ್ ದಿ ಗವರ್ಮೆಂಟ್. ಏನಾದ್ರು ಪ್ರಶ್ನೆ ಇದ್ರೆ ಸರ್ಕಾರ ಮಧ್ಯಂತರ ವರದಿಯನ್ನು ಆಧಾರವಾಗಿ ಇಟ್ಕೊಂಡು ಒಳ ಮೀಸಲಾತಿ ಜಾರಿ ಮಾಡಿ ಪ್ರದರ್ಶನ ಮಾಡಿದೆ. ಮೊನ್ನೆ ಆ ಸಂಬಂಧಪಟ್ಟ ತಾವು ಸಭೆಯಲ್ಲಿ ಭಾಗವಹಿಸಿದಿರಿ. ಹಾಗಾಗಿ ಸರ್ಕಾರ ಈ ಒಂದು